ನಮಸ್ತೆ ಕುಮುದ ಹರಿವರೇಣ್ಯಂ ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ ನೈಜರಶ್ಮಿಗಳಿನ್ ವಿಶ್ವವನ್ನು ಬೆಳಗೋ ತೇಜ ಪುಂಜ ಅರವಿಂದ ಪಾಯಿಮ ನೈಜರಶ್ಮಿಗಳಿನ್ ವಿಶ್ವವನ್ನು ಬೆಳಗೋ ತೇಜ ಪುಂಜ ಅರವಿಂದ ಪಾಯಿಮ ಸಪ್ತಾಶ್ವರತ ಮಹಾರೂಢಂ ಛಾಯಪ್ರಿಯಂ ಸಪ್ತಾಶ್ವರತ ಮಹಾರೂಢಂ ಛಾಯಪ್ರಿಯಂ ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಯಿಮ ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಯಿಮ ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಯಿಮ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ. ಕರ್ಣ ಮಗು, ಕರ್ಣ. ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯಳು ನಾನೇ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಏನು? ನನ್ನ ಹೆತ್ತ ಮಾತೆ ಕುಂತಿ ದೇವಿಯೇ? ಅಮ್ಮ, ಇದೋ ನಿನ್ನ ಪಾದಾರ ಬಿಂದುಗಳಿಗೆ ನಮಸ್ಕರಿಸುವೆನು ತಾಯಿ. ಅಮ್ಮ, ನೀನೇನ ನನ್ನ ಹಡೆದ ಮಾತೆಯು. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರದೆ. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರದೆ. ನದಿಯೊಳಗೆ ನೂಕಿದೆ. ಅಮ್ಮ, ಜನಿಸಿದ ಕ್ಷಣ ಕರುಣೆ ತೋರೆನು. ಅಮ್ಮ, ಜನನಿ ಅಮ್ಮ, ಜನಿಸಿದ ಕ್ಷಣ ಕರುಣೆ ತೋರೆನು. ಜನಿಸಿದ ಕ್ಷಣ ಕರುಣೆ ತೋರೆದು. ಜಲದೊಳೆ ಸೇದು ಗೈಯಲು. ಅಮ್ಮ, ಜನಿಸಿದ ಕ್ಷಣ ಕರುಣೆ ತೋರೆದು. ಜಲದೊಳೆ ಸೇದು
ಕೈಯಲು ಕಂದನೆನಿಸಿ ಅಂದು ನಿನಗೆ ಅಮ್ಮ ಕಂದನೆನಿಸಿ ಅಂದು ನಿನಗೆ ನಾನು ಗೈದ ಪರಾಧವೇ ನಾನು ಗೈದ ಅಪರಾಧವೇನು ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರದೆ ನದಿಯೊಳಗೆ ನೂಕಿದೆ ಅಮ್ಮ ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಹಲೆದೆನು ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಹಲೆದೆನು ಸೂತನೆಂಬ ನಿಂದನೆಯಳು ಮುಳುಗಿ ಬಹಳ ನೊಂದೆನು ಅಮ್ಮ ಸೂತನೆಂಬ ನಿಂದನೆಯಳು ಮುಳುಗಿ ಬಹಳ ನೊಂದೆನು ಹಡೆದ ಜನನೇ ಜನಕರ್ಯಾರೋ ಎಂದು ಕಂಬನಿಗರೆದೆನು ಎಂದು ಕಂಬನಿಗರೆದೆನು ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರದೆ ನದಿಯೊಳಗೆ ನೂಕಿದೆ ಅಮ್ಮ 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 ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗಪ್ಪ. ಎಂತಹ ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಕೂಡ ತಿನ್ನದೆ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೊಂದು ಮಮತೆಯಿಂದ ಸಾಕಿ ಸಲುಹುವು. ಹೇಗಿರುವಾಗ ನನ್ನನ್ನು ಸೂತ ನೀಚ ಈನ ಕುಲದವನೊಂದು ಈ ಆಳಿಸುತ್ತಿದ್ದಾಗ ಅದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ? ಏಕೆ ಸುಮ್ಮನಾದೆ? ಹೋಗಲಿ ಬಿಡು, ಹೋಗಲಿ ಬಿಡು. ನೀನು ನನ್ನ ಹೆತ್ತ ಮಾತೆ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನು. ಎಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಕನ್ಯ ಪ್ರಾಯದಲ್ಲಿ ಅಮ್ಮ, ಭಾಸ್ಕರನ ಕರುಣೆಯೋ ಕುಮಾರ, ಕನ್ಯ ಪ್ರಾಯದಲ್ಲಿ ಭಾಸ್ಕರನ ಕರುಣೆಯೋ ನವಮಾಸ ತುಂಬಿನಿ ಜನನವಾದೆ ಕನ್ನ
ಮಾಡಿದ ಅಪಚಾರಕ್ಕಾಗಿ ನನ್ನ ಮನಸ್ಸಿನಲ್ಲಿ ಅದೆಷ್ಟು ನೊಂದು ಬೆಂದೆನು ಆ ಪರಮೇಶ್ವರನಿಗೆ ಗೊತ್ತು. ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನೂ ತಿಳಿದುಕೊಂಡೆ. ಇಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣ ನಾನೇ. ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿಗೆ ಅಂತ ಭಾಗ್ಯವೆಲ್ಲಿಂದ ಬರಬೇಕು ತಾಯಿ? ಆದದ್ದು ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡಕನ್ನಾರೈಸಬೇಡ. ಅಮ್ಮ, ಸೌಭಾತ್ರ ದಾನ ಮಾಡು ಕರ್ಣ. ಇದೊಂದು ಮಾತನ್ನು ಬಿಟ್ಟು ಮತ್ತೆ ಏನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹ ಮಾತ್ರ ಮಾಡಲಾರೆನು. ಹಾಗಲ್ಲ, ಹೆತ್ತ ತಾಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವೇಕೆ? ಅವರನ್ನು ಉಳಿಸು ಕರ್ಣ. ಅಮ್ಮ, ನೀನು ವೀರಮಾತೆ. ನೀನು ಹೇಳು ತಾಯಿ. ಪೊರೆದಾತನು ನನ್ನನ್ನು ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡಿಹಾಗುವುದಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದೇರೆ, ನಾಳೆ ಹುಟ್ಟುವ ಮಕ್ಕಳು ಕರ್ಣ ಇಂಥ ನೀಚನೆಂದು ಶಪಿಸದೇರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತ ಬೋಧನೆಯನ್ನು ಮಾಡು ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದೆ ಕಂದ? ಸಂತೋಷ ಪಡಬಾರದೆ? ಅಮ್ಮ, ಇದುವರೆಗೂ ಸಹೋದರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಅಮ್ಮ, ನೀವು ಎಳೆತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ ತಾಯಿ. ಮಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವೆಲ್ಲಿರುವುದು ತಾಯಿ? ಬಿಡು ನಿನ್ನ ಚಿಂತೆಯನ್ನು. ಹಾಗಲ್ಲ ಮಗನೇ, ಹಾಗಲ್ಲ. ಲೋಕೈಕ ವೀರನಾದ ನೀನು ಆ ದುರ್ಯೋಧನೊಡನೆ ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗಿರಲಿ? ಅವರೊಡನೆ ಕೂಡಿ ಬಾಳಲು ನಿನ್ಗಿಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾಮುಖನಾಗುವಿಯಾ? ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನು ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದು ಧರ್ಮವೇ ತಾಯಿ? ಸರ್ವದ ಆಗಲಾರದು. ನಾನು ಪರಾನ್ಮುಖನಾಗಲಾರೆನು. ಹೋಗಲಿ ಬಿಡು ಕಂದ, ಹೋಗಲಿ ಬಿಡು. ಇನ್ನು ನಾನು ನನಗೆ ಹೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡ ಕರ್ಣ, ಅವರನ್ನು ಆಗಬಹುದು, ಆಗಬಹುದು. ಆದರೂ ಒಂದು ಮಾತಿದೆ ತಾಯಿ, ಯಾರನ್ನ ಬೇಕಾದರೂ ಉಳಿಸುವೆನು, ಆದರೆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆನು. ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ವೈರಬೇಕೆ?
ಹೌದು ತಾಯಿ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು. ಹೌದು ತಾಯಿ, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು ತಾಯಿ. ಬಿಡು ನಿನ್ನ ಚಿಂತೆಯನ್ನು. ಆಯ್ತು ಆಯ್ತು, ಆದರೆ ಕಟ್ಟ ಕಡೆಯದಾದ ನನ್ನದೊಂದು ಮಾತನ್ನಾದ್ರೂ ನೀನು ನಡೆಸಿಕೊಡುವಿಯಾ? ಅಮ್ಮ, ಅದೇನು ತಿಳಿಸು ತಾಯಿ. ಖಂಡಿತವಾಗಿಯೂ ಇದರಿಂದಲಾದರೂ ಎತ್ತ ತಾಯಿಯ ಋಣವನ್ನು ತೀರಿಸಿಕೊಳ್ಳುವೆನು. ಸತ್ಯವಾಗಿ ನಡೆಸಿಕೊಡುವಿಯಾ ಕುಮಾರ? ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿರುವೆಯಾ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು, ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಹೌದು ಅಮ್ಮ, ಎಂತಾದರೂ ಸರಿಯೇ ನಡೆಯುಸುವೆನು ನಿನ್ನ ನುಡಿಯ. ಹೌದು ಅಮ್ಮ, ಎಂದಾದರೂ ಸರಿಯೇ ನಡೆಯುಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೆ ಪಾದ ಕಮಲದಾಣೆ ಜನನಿ. ಹಾಗಾದರೆ ಕೇಳು ಕುಮಾರ, ಈ ಜಗತ್ತಿನಲ್ಲಿ ಆಯುಷ್ಯಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಈ ಹೆತ್ತ ಹೊಟ್ಟೆಗೂ ಅದೇ ಸಂತೋಷ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನಾನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಮಾರದು ಕನ್ನ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನನ್ನ ಸ್ವಾಮಿ ಕೌರವೇಶ್ವರನನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವೇಚ್ಛೆ. ಅಮ್ಮ ಕಂದ. ಅಮ್ಮ, ಏನು ಕಂದ? ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಕರ್ಣ, ಅಮ್ಮ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಇಲ್ಲ ಅಮ್ಮ, ಖಂಡಿತವಾಗಿಯೂ ಇಲ್ಲ.
ಅಮ್ಮ ಅಮ್ಮ, ಏನು ಕಂದ? ಹೀಗೆ ಬಾ ತಾಯಿ. ಏನು ಹೇಳು ಕಂದ? ಎತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಕುಮಾರ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಬೇಡಿಕೊಳ್ಳುವೆನು ತಾಯಿ. ಹೇಳು ಕಂದ, ನಡೆಸಿಕೊಡುತ್ತೀನಿ. ಹೇಳು ಕಂದ, ಹೇಳಪ್ಪ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಕುಮಾರನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬೇಡ ತಾಯಿ. ಹೌದು ಅಮ್ಮ, ದೈವವಶಾತ್ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಬೇಡಿಕೊಳ್ಳುವೆನು ತಾಯಿ. ಇದೆಂತಹ ಸಂಕಟ ಮಗನೇ, ಇದೆಂತಹ ಸಂಕಟ! ಹೇ ದೇವ, ಕಣ್ಣೀರಿಂದ ಕಲಿಸಿದ ಮೃತ್ತಿಕೆಯಿಂದ ಈ ಕುಂತಿಯನ್ನು ನಿರ್ಮಿಸಿದೆಯಾ ನೀನು? ಕರ್ಣ, ಅಮ್ಮ, ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ, ನಾಶವಾಗಿಯೇ ಹೋಗಲಿ. ಅಮ್ಮ, ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲುವುದೇ ಎಂದು ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲುವುದೇ ಎಂದು. ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲುವುದೇ ಎಂದು ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ. ಅಮ್ಮ, ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ. ಅಮ್ಮ, ಅಮ್ಮ, ಹೋಗಿ ಬರುವೆಯಾ? ಅಮ್ಮ, ಹೋಗಿ ಬರುವೆಯಾ? ಮಗನೇ ನಿನ್ನ ಮಗವನು ಈ ಯುಗದಿ ಕಾಣಲುವುದೇ ಎಂದು. ಮಗನೇ ನಿನ್ನ ಮಗವನು ಈ ಯುಗದಿ ಕಾಣಲುವುದೇ ಎಂದು ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ. ಅಮ್ಮ, ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ. ಕಂದ, ಮಗನೇ ಹೋಗಿ ಬರುವಿನ? ಕಂದ, ಹೋಗಿ ಬರುವಿನ? ಹೋಗಿ ಬರುವೆಯಾ? ಅಮ್ಮ, ಹೋಗಿ ಬರುವೆಯಾ? ಹೋಗಿ ಬರುವೆಯಾ? ಕಂದ, ಹೋಗಿ ಬರುವೆಯಾ? ಅಮ್ಮ, ಈ ಪ್ರಪಂಚದಲ್ಲಿ ದೈವಬಲವಿಲ್ಲದ ಮನುಷ್ಯನು ಬದುಕಿದ್ದು ಪ್ರಯೋಜನವಿಲ್ಲ. ಈಗಲೇ ಯುದ್ಧ ಭೂಮಿಗೆ ತೆರಳುವೆನು. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವೇಚ್ಛೆ. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ಅರಿತವರಾರೋ ವಿಧಿ ನಿನ್ನ
ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವ ಅರಿಯಲ ಸಾಧ್ಯವೋ ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವ ಅರಿಯಲ ಸಾಧ್ಯವೋ ಹೇ ವಿಧಿ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ ಹೇ ವಿಧಿ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ ಭೋಗವಿದ್ದರೂ ಸರಿ ಶ್ರೀಹರಿ ಶ್ರೀಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು ಹೇ ವಿಧಿ ನೀನಾಡಿಸಿದಂತೆ ಆಡಲೇಬೇಕು ಹಾಡಿಸಿ ನೀನವರ ನೋಡಿ ನಗಬೇಕು ಏ ವಿಧಿ ಹರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ತಿಳಿದವರ್ಯಾರಿಹರೋ ದೇವ ಅರಿಯಲ ಸಾಧ್ಯವೋ ಶ್ರೀಹರಿ ವಿಧಿ ವಿಧಿಯೇ ನ್ಯಾಯವೇ ಗೀತೆ ಶುದ್ಧ ತಪ್ಪಿ ಮೃತ್ಯುವಿನ ತೂರ ಸ್ವರದಂತೆ ಮಿಳಿತವಾಗುತ್ತಿರುವುದು. ಬೆಳಗಿನ ಸೂರ್ಯನನ್ನು ಒಂದು ಸಲಿಂದ ಅಲೆ ಎತ್ತಿ ನೋಡಿದಾಗ 106 ಧೂಮಕೇತುಗಳು ನನ್ನ ಕಣ್ಮುಂದೆ ಉದುರಿದವು. ಬೆಳಗಿನ ವೇಣುವನದಲ್ಲಿ ಗೂಬೆಗಳ ಅಮಂಗಳ ಉಸರು ಮಿಳಿತವಾಯಿತು. ಇದೆಲ್ಲವೂ ನನ್ನ ಪುತ್ರನಿಗೆ ಯಾವ ಅಮಂಗಳವು ಕಾದಿರುವುದು ಕಾಣಿನಲ್ಲ. ಕುಮಾರ ಕುಮಾರ, ನಿನ್ನ ಸಲುವಾಗಿ ಎಷ್ಟೊಂದು ಕಾತುರಳಾಗಿದ್ದೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ದಯಾಮಯಿ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸು ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರು ಯಾರು? ಅಮ್ಮ, ಈ ನನ್ನ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧದ ಸಲುವಾಗಿ ನಾನು ಯಾರ ಅನುಜ್ಞೆಯನ್ನು ಕೇಳುವುದಿಲ್ಲ ತಾಯಿ. ಅಲ್ಲದೆ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ಇದು ನಿನಗೆ ತಿಳಿಯದೆ ಮಾತೆ. ತಿಳಿದಿರುವೆನು. ಅದು ನಿನ್ನ ಡಾಂಬಿಕದ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಎದುರಿಸಲು ಊಟಿದ ಆಟವೆಂದು ಭಾವಿಸಿದ್ದೆ. ಆದರೆ ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ಈ ರೀತಿ ಯುದ್ಧವನ್ನು ಪ್ರಾರಂಭಿಸಿರುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ,
ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ನಿನ್ನ ಗೃಹದ್ವಾರದಲ್ಲಿ ನಿಂತಿರುವ ಶಾಂತಿ ದೇವಿಯನ್ನು ತಿರಸ್ಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಕಂದ. ಅಮ್ಮ ಅಮ್ಮ, ಈ ಅಪೌರುಷ ವಾಕ್ಯಗಳನ್ನ ಕೇಳಿ ಕೇಳಿ ಬೇಸತ್ತಿರುವೆನು. 100 ಜನ ವೀರ ಪುತ್ರನಿತ್ತ ವೀರ ಮಾತೆಯಾದ ನೀನು ಕೇವಲ ಒಂದು ಅಲ್ಪ ಯುದ್ಧಕ್ಕಾಗಿ ಇಷ್ಟೊಂದು ಕಾತರಳಾಗುವುದೇ? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನಾ ಧರ್ಮವನ್ನು ಪಾಲನೆ ಮಾಡುವೆನು. ನನ್ನನ್ನು ಆಶೀರ್ವದಿಸು ತಾಯಿ. ದುಡುಕಿನಿ ಕೆಡಬೇಡ, ಕೆಡುಕಿ ನಾಶಿಸಬೇಡ. ದುಡುಕಿನಿ ಕೆಡಬೇಡ, ಕೆಡುಕ ನಾಶಿಸಬೇಡ. ಪಾಂಡವರೊಳು ನೀ ವೇಷವೆಣಿಸಬೇಡ. ಅಮ್ಮ, ಪಾಂಡವರೊಳು ನೀ ವೇಷವೆಣಿಸಬೇಡ. ಕುರು ಪಾಂಡವರ ಸೋದರ ಸಮರ. ಕುರು ಪಾಂಡವರ ಸೋದರ ಸಮರ. ಕುರು ಪಾಂಡವರ ಸೋದರ ಸಮರ. ತಾಳು ನಿಶಾಂತಿಯ. ಸುಯೋಧನ, ಅಮ್ಮ, ನನ್ನ ಮಾತನ್ನು ನೀನು ಕೇಳುವುದಿಲ್ಲವೇನು? ಕೇಳಲ್ಲ ತಾಯಿ. ತಾಳು ನಿಶಾಂತಿಯ ಸಮರದೊಳೀರ. ತಾಳು ನಿಶಾಂತಿಯ ಸಮರದೊಳೀರ. ಛಲಬೇಕೆ? ಏಕೆ ನಿನಗೆಷ್ಟೊಂದು ಛಲ? ಛಲಬೇಕೆ ಕುರುನಂದನ? ನಿನ್ನ ಛಲದಾದಿರೇಗ ಧೀಮಂತ ಬದಲ. ಛಲಬೇಕೆ ಛಲಬೇಕೆ ಛಲಬೇಕು ಕುರುನಂದನ. ಈ ಕಡು ನುಡಿಗಳ ನೀ ನುಡಿಯದಿರು ನೀ. ಅಮ್ಮ, ಈ ಕಡು ನುಡಿಗಳ ನೀ ನುಡಿಯದಿರು ನೀ. ಸಾಕು ನಿನ್ನ ನೀತಿ ಬೋಧೆ ಕೇಳೆನ. ಹೌದಮ್ಮ, ಸಾಕು ನಿನ್ನ ನೀತಿ ಬೋಧೆ ಕೇಳೆನ. ಕುರುಪತಿಗೆ ಸಮಧಿ ಹರೆದರೆಯೊಳಗೆ ಭಯಬೇಕೆ ಬಿಡು ಮಾತೆಯೇ. ನಿನ್ನ ಭಯದ ತಿರೇಗವ ಧೀಮಂತವದನೆ. ಭಯಬೇಕೆ ಬಿಡು ಮಾತೆಯೇ. ಅಮ್ಮ, ವರಗಾಂಧಾರ ವಂಶಜನಂದಿನಿ. ಅಮ್ಮ, ವರಗಾಂಧಾರ ವಂಶಜನಂದಿನಿ. ಸತಸುತರ ಪಡೆದ ಮಹಾಜನನಿ. ಸತಸುತರ ಪಡೆದ ಮಹಾಜನನಿ. ವ್ಯಾಕುಲವೇಕೆ ಪಡದಿರು ಚಿಂತೆ. ಹೌದಮ್ಮ, ವ್ಯಾಕುಲವೇಕೆ ಪಡದಿರು ಚಿಂತೆ. ಛಲದಂಕ ಮಂದನ ಛಲವನು ಅರಿತು. ಛಲದಂಕ ಮಂದನ ಛಲವನು ಅರಿತು. ಭಯಬೇಕೆ ಬಿಡು ಮಾತೆಯೇ. ನಿನ್ನ ಭಯದ ತಿರೇಗವ ಧೀಮಂತವದನಿ. ಭಯಬೇಕೆ ಅಮ್ಮ, ಭಯಬೇಕೆ. ಈ ಭಯಬೇಕೆ ಬಿಡು ಮಾತೆಯೇ. ಹಾಗೇನಾದರೂ ತಿಳಿಯು ಇಚ್ಛಿದ್ದರೆ ನೀನು ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಓ, ಪಾಂಡವರು ಪಾಂಡವರು ಪಾಂಡವರು. ಆ ಪಾಂಡವರು ಮಾಡಿದ್ದ ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ನನ್ನ ಸದಾಧಿಕ ಧಿಕ್ಕಾರವಿರಲಿ. ತುಂಬಿದ ಮಹಾಸಭೆಯಲ್ಲಿ ಪತ್ನಿಯ ಅಪಮಾನವನ್ನು ನೋಡುತ್ತಾ ಹೆದರಿಗೆ ಕೂರುವುದು ಕ್ಷತ್ರಿಯ ಧರ್ಮವಂತಿರಲಿ ತಾಯಿ. ಸಾಮಾನ್ಯ ಮಾನವನ ಧರ್ಮವಲ್ಲ ತಾಯಿ. ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನ ಹಂತಪುರದ ಸಾಮಾನ್ಯ ದಾಸಿಗೆ ಇಂಥ ಅಪಮಾನವಾಗಿದ್ದರೆ
ನಾನೇನು ಮಾಡುತ್ತಿದ್ದೀಯ ಬಲ್ಲೆಯ ಜನನಿ? ಏನು ಮಾಡುತ್ತಿದ್ದೆ? ಬಣಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ನನಗೆ ಪ್ರತಿಕಕ್ಷಿಯಾಗಿ ನಿಂತಿದ್ದರೂ ಸಹ ಲೆಕ್ಕಿಸದೆ ಅಪಮಾನದ ಪ್ರತಿರೋಧವನ್ನು ಮಾಡಿಯೇ ಬಿಡುತ್ತಿದ್ದೆ. ಆದರೆ ಆ ಧರ್ಮಧುರೀಣರಾದ ಪಾಂಡವರು ಮಾಡಿದ್ದಾದರೂ ಏನು ತಾಯಿ? ಒಬ್ಬ ನಿಸ್ಸಹಾಯಕನು, ಒಬ್ಬ ಕೈಯಲ್ಲಾಗದ ಏಣಿ ಒಪ್ಪದಂತಹ ತಾಟಸ್ಯ ಭಾವ. ಅದಕ್ಕಾಗಿ ದೀಕ್ಷಾಬದ್ಧನಾಗಿರುವೆನು. ಅವರ ಮೇಲೆ ನನಗಷ್ಟೊಂದು ಆಕ್ರೋಶ. ಅವರೆಲ್ಲರನ್ನು ಸಮೂಲವಾಗಿ ನಾಶ ಮಾಡಿ ಸಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ಈ ದುಷ್ಪ್ರೀತಿಯಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನು ಅದಕ್ಕಾಗಿ ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಆಶೀರ್ವದಿಸು ತಾಯಿ. ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಆಶೀರ್ವಾದಗಳು ಅಷ್ಟೊಂದು ಅಗತ್ಯವೆ? ಇಲ್ಲ, ನನ್ನ ಆಶೀರ್ವಾದವನ್ನು ಹೊಂದಲು ನೀನು ಅರ್ಹನಲ್ಲ. ಹೊರಟು ಹೋಗು ಇಲ್ಲಿಂದ. ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪವೇ ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿಯೇ. ನನ್ನ ಕಡುವೈರಿ ಪಾಂಡವರನ್ನ ಯುದ್ಧಕ್ಕೆ ಆಹ್ವಾನಿಸಿ ಬಿಡುವನಮ್ಮ. ನೀನು ಆಹ್ವಾನಿಸುತ್ತಿರುವ ಯುದ್ಧವನ್ನಲ್ಲ, ನಿನ್ನ ಅಪಜಯವನ್ನು. ಹಸ್ತಿನಾವತಿ ರಕ್ತ ಸಿಂಹಾಸನ ರಕ್ತದ ಮಡುವಿನಲ್ಲಿ ಮುಳುಗಬೇಕಾಗುವುದು. ಹಸ್ತಿನಾವತಿ ಬದಿಯಲ್ಲಿ ಹರಿಯುತ್ತಿರುವ ಕೆನ್ನೀರ ಕಾಲು ರಕ್ತದ ಹೊಳೆಯಾಗಿ ಹರಿಯಲಿರುವುದು. ಭಾರತ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಪವಿತ್ರವಾದ ಮಾಂಗಲ್ಯಗಳನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ದುರ್ಯೋಧನ, ನೀನೇನು ಮಾನವನೋ ಅಥವಾ ದಾನವನೋ? ನಾನು ಈ ಕ್ಷಣದಿಂದ ಮಾನವನಲ್ಲ ತಾಯಿ. ಆ ಮಾನವ ರೂಪದ ಮಹಾ ದುರ್ದಾನವ. ದೈವವೇ! ಅಯ್ಯೋ, ನನ್ನ ಪುತ್ರರಲ್ಲಿ ದುರ್ಯೋಧನನನ್ನು ಎಷ್ಟು ಪ್ರೀತಿ ಆದರಗಳಿಂದ ಸಾಕಿ ಸಲಹಿದೆನಾದರೂ ಎಷ್ಟು ವಿಧವಾಗಿ ಹೇಳಿದರೂ ಇವನು ನನ್ನ ಮಾತನ್ನು ಕೇಳುತ್ತಿಲ್ಲ. ಆಗಲಿ, ದೈವ ವಿಲಾಸವಿದ್ದಂತಾಗಲಿ. ಸುಯೋಧನ, ಬಾಕಂದ, ನನ್ನ ಸಮೀಪದಲ್ಲಿ ಮಂಡಿಯೂರು ಕುಳಿತುಕೋ, ಆಶೀರ್ವಾದ ಮಾಡುವೆ. ಕುಮಾರ, ಛಲವು ಬಲವಿದೆಂದು ನಂಬಿ ನಡೆದ ಕುವರ ನೀನು. ಕುಮಾರ, ಛಲವು ಬಲವಿದೆಂದು ನಂಬಿ ನಡೆದ ಕುವರ ನೀನು. ಛಲಕ್ಕಾಗಿ ಬಾಳ್ಸವಿಸಿದ ಧೀರ ನೀನು. ರಣದೋಳ್ ಶತ್ರುಗಳ ಸದಬಡೆದು, ರಣದೋಳ್ ಶತ್ರುಗಳ ಸದಬಡೆದು ಬಾರೋ ಬಾಯನ್ನ ಕಂದ. ಕಂದ, ಜನನಿಯ ಜಯ ಘೋಷದನಿ ತನಿರು ಸದನು ನಾಗಲಿ. ಜನನಿಯ ಜಯ ಘೋಷದನಿ ತನಿರು ಸದನಲಾಗಲಿ. ಕಂದ, ಸದಾ ನಿನ್ನ ಬಾಳಲಿ. ಅರ್ಥವಾಯಿತೆ? ಅರ್ಥವಾಯಿತು ಅಮ್ಮ. ಪ್ರಿಯತನಯ ಶ್ರೇಯೋವತನ, ಪ್ರಿಯತನಯ ಶ್ರೇಯೋವತನ.
ಅವರಿಗೆ ಅವರಿಗೆ ಜಯವಾಗಲಿ. ಯತೋ ಧರ್ಮಸ್ತತೋ ಜಯಃ. ಯತೋ ಧರ್ಮಸ್ತತೋ ಜಯಃ. ಯತೋ ಧರ್ಮಸ್ತತೋ ಜಯಃ. ಹೌದು, ಕ್ಷತ್ರಿಯ ಧರ್ಮಕ್ಕಾಗಿ ರಣಕಂಕಣ ತೊಟ್ಟಿ ನಿಂತಿರುವ ಈ ಛಲದಂಕ ಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಸಾವಾಕಾಶ ಬೇಕು. ದಸ ದಿಕ್ಕುಗಳಿಗೆ ಉಡಾಗುವಂತೆ ಬೋರ್ಗರಿಯಲ್ಲಿ ರಣಗಹಳೆಗಳು. ಮುಗಿಲು ಮುಟ್ಟುವಂತೆ ಜೈಂಕರಿಸಲಿ ರಣಭೇರಿಗಳು. ಹೋರಾಡಲಿ ನಮ್ಮ ಸರ್ಪಲಾಂಛನ. ಈ ದಿನದ ಮಂಗಳದ ಮುಂಬೆಳಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿ. ವಸಂತ ಮಾಸದಿ ಹೊಸ ಯಾಗ ಮನದಲ್ಲಿ ಮೂಡಿ ತಂಗಾಳಿಯಲ್ಲಿ ಸಂಗೀತ ಕೇಳಿ ಸಂತಸ ಪಡುತ್ತಿರೆ ಬಾನಾಡಿಗಳು. ವಸಂತ ಮಾಸದಿ ಹೊಸ ಮುಗಿಲಿಗೆ ಆರಲಿ ಮುಗಿಲಿಗೆ ಆರಲಿ ಮುಗಿಲಿಗೆ ಹಾರಲಿ ನಿನ್ನ ಸೇರಲಿ ಮುಗಿಲಿಗೆ ಹಾರಲಿ ಸೇರಿನ ಹಾರಲಿ. ವಸಂತ ಮಾಸದಿ ಹೊಸ ರಾಗ ಮನದಲ್ಲಿ ಮೂಡಿ ಗಾಳಿಯಲ್ಲಿ ಸಂಗೀತ ಕೇಳಿ ಸಂತಸ ಪಡುತ್ತಿರೆ ಮಾನಾಡಿಗಳು. ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ. ಪ್ರಾಣೇಶ್ವರ ಸುಂದರಿ, ಸ್ವಾಮಿ ನಿಮಗಿದು ನಮಸ್ಕರಿಸುವನು ದೇವ. ಸುಂದರಿ ಎದ್ದೆ. ಪ್ರಿಯ ಶೃಂಗಾರವನದಲ್ಲಿ ಸಲ್ಲಾಪದಿ ನಲಿವ ಚೆಲುವಿನ ಲತೆಯು ಕಾದಿಹೆ ಬಾ ಮಧುವನೇರಲು ಭ್ರಮರ ಭ್ರಮರ ಆ ಓ ಆ ಆ ಆ ಆ ಪ್ರಿಯ ಪ್ರಿಯೆ ಸ್ವಾಮಿ ಚೆಲುವೆ ಪರಾಗದಲ್ಲಿ ಬಾ ಚೆಲುವೆ ಪರಾಗದಲ್ಲಿ ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲುತ್ತ ಬಾ ಚೆಲುವೆ
ಪರಾಗದ ಮದುವೆ. ಕುಡಿನೋಟದಲ್ಲೇ ನಲ್ಲನ ಮನಸೆಳೆದೆ, ಕಣ್ಣೋಟಕ್ಕೆ ನಾ ಮನಸೋತಿಹೆನು. ಕುಡಿನೋಟದಲ್ಲೇ ನಲ್ಲನ ಮನಸೆಳೆದೆ, ಕಣ್ಣೋಟಕ್ಕೆ ನಾ ಮನಸೋತಿಹೆನು. ಹೃದಯದ ತಾಪವ ನೀಗಿಸು ಬಾಲಲ್ಲನೆ, ಹೃದಯದ ತಾಪವ ನೀಗಿಸುವ. ಅನುದಿನ ಇನಿಯನ ಮನದೊಳು ನೆನೆಯುತ್ತ ಬಾಚಲುವೆ ಪರಾಗದ ಮದುವೆ. ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲುತ್ತ ಬಾಚಲುವೆ ಪರಾಗದ ಮದುವೆ. ಪರಿಮಳ ತುಂಬಿದ ಸುಮಧುರ ರತಿನ, ಭ್ರಮರದ ಬರುವಿಗೆ ಬರುವನೆ ಕಾದಿಹ, ಪರಿಮಳ ತುಂಬಿದ ಸುಮಧುರ ರತಿನ, ಸರಸದಿ ವರ್ಣಿಮ ಮೋಹದ ನಿಧಿಯೇ. ಸರಸದಿ ವರ್ಣಿಮ ಮೋಹದ ನಿಧಿಯೇ, ಇನಿಯಳ ಬಾಳಿನ ಭಾಗ್ಯದ ದೊರೆಯೇ. ಇನಿಯಳ ಬಾಳಿನ ಭಾಗ್ಯದ ದೊರೆಯೇ, ಬಾಚಲುವ ಪರಾಗದ ಮಧುವ, ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲುತ್ತ, ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲು ಬಾಚಲುವ ಪರಾಗದ ಮಧುವ. ಪ್ರಿಯ ಆರ್ಯಪುತ್ರನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಕಾತರಿಸುತ್ತಿದ್ದೇನೆ ಸ್ವಾಮಿ. ಅದು ಈ ದಿನ ದೊರೆಯಿತು. ಸುಂದರಿ, ನಿನ್ನ ದೇವರ ಸಂದರ್ಶನವೇನು ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಸ್ವಾಮಿ, ಈ ನನ್ನ ಸರ್ವಸ್ವವೇ ತಮ್ಮದಾಗಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ ದೇವ? ಸುಂದರಿ, ನಿನ್ನ ಹೃದಯದ ಪ್ರೇಮವಲ್ಲವೇ ಉತ್ತರ. ಆಹಾ, ಅದು ಮೊದಲಿನಿಂದಲೂ ತಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಸ್ವಾಮಿ? ಪ್ರೇಸಿ, ನಾನು ಅದನ್ನು ಬಲ್ಲೆ, ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂದೇ ನನ್ನ ಬಯಕೆ ಉತ್ತರ. ಆಹಾ. ಅಲ್ಲಿ ನೋಡು, ಎಲ್ಲಿ ಸ್ವಾಮಿ? ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸದಾದ ಕಾರಣದಿಂದ ಈ ಪ್ರಕೃತಿಯನ್ನು ನೆಲೆಸುವುದು. ಅಲ್ಲಿ ನೋಡು, ಸರ್ವಸಾಕ್ಷಿಯಾದ ಸೂರ್ಯದೇವನು ಸಹ ಪ್ರತಿದಿನವೂ ಹೊಸ ಹೊಸ ಕಾಂತಿಯಿಂದ ಇಡೀ ಜಗತ್ತನ್ನು ಬೆಳಗುವನು. ನಮ್ಮ ಪ್ರೇಮದ ವಿಚಾರವೂ ಹಾಗೆ. ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ವಿರಹ ಉತ್ತರ. ಹೃದಯೇಶ್ವರಿ, ಹೃದಯೇಶ್ವರಿ. ನೆನ್ನೆ ದಿನ ನಾವು ವಿಯೋಗದಿಂದ ತೀವ್ರ ಶೋಕದಿಂದ ಜಗ್ರರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿದ್ದೇವೆ. ಈ ದಿನದ ಈ ಆನಂದದ ಸುಪ್ರಭಾತದ ವೇಳೆಯಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂದು ನನ್ನ ಬಯಕೆ ಉತ್ತರ. ದೇವರೇ ಪೂಜೆಯನ್ನು ಬಯಸಿದಾಗ ಈ ಭಕ್ತರ ನಿರಾಕರಿಸುವಳೆ ಸ್ವಾಮಿ? ಮನ ದಾಸೆಯಿಂದ ಬಯಸುತ್ತಿದ್ದು ಓ ಸುಂದರಿ, ಮನ ದಾಸೆಯಿಂದ ಬಯಸುತ್ತಿದ್ದು ಓ ಸುಂದರಿ, ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನಕಾನಂದವ ನೀಡುವಾರ, ಮನ ದಾಸೆಯಿಂದ ಬಯಸುತ್ತಿದ್ದು ಓ ಸುಂದರಿ.
ಪ್ರೇಮಾಮೃತವ ನೀಡದ ಏಕೆ ಓಡುವೆ ನೀ ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದ ಏಕೆ ಓಡುವೆ ನೀ ನನ್ನ ನಿನ್ನ ಪ್ರೇಮದ ಮಿಲನ ನನ್ನ ನಿನ್ನ ಪ್ರೇಮದ ಮಿಲನ ಸ್ಥಿರವಾಗಿರಲಿ ಜಗದೊಳಗೆ ಸ್ಥಿರವಾಗಿರಲಿ ಜಗದೊಳಗೆ ಹೃದಯದ ತನುಮನ ಹೃದಯದ ತನುಮನ ಬೆರೆತಾಲ್ಜೆ ಮನದಾಸೆಯಿಂದ ಬಯಸಿದೆ ಸುಂದರಿ ಮನದಾಸೆಯಿಂದ ಬಯಸುತ್ತಿದೆ ಓ ಸುಂದರಿ ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮನಕಾನಂದವ ನೀಡುವಾರೆ ಮನದಾಸೆಯಿಂದ ಬಯಸುತ್ತಿದೆ ಓ ಸುಂದರಿ ಓ ಸುಂದರಿ ಓ ಸುಂದರಿ ಪ್ರಿಯಾ ಸ್ವಾಮಿ ಬಳಸಲು ನಿನ್ನ ತೋಳ ಸರಿಯ ನೀಡದ ಏಕೆ ಓಡುವೆ ನೀನು ಬಳಸಲು ನಿನ್ನ ತೋಳ ಸರಿಯ ನೀಡದ ಏಕೆ ಓಡುವೆ ನೀನು ನನ್ನ ನಿನ್ನ ಪ್ರೇಮದ ಕಾವ್ಯ ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ದರೆಯೊಳಗೆ ಸ್ಥಿರವಾಗಿರಲಿ ದರೆಯೊಳಗೆ ಹೃದಯದ ತನುಮನ ಹೃದಯದ ತನುಮನ ಬೆರೆತ ಹಾಲು ಜೇನಿನಂತಿನ ಮನದಾಸ ನಿನ್ನ ಬಯಸುತ್ತಿದೆ ಬಾ ಸುಂದರ ಮನದಾಸ ನಿನ್ನ ಬಯಸುತ್ತಿದೆ ಬಾ ಸುಂದರ ಸಮಯ ಗೀತದಿ ಸಮಯ ಗೀತದಿ ಮನಕಾನಂದವ ನೀಡುವ ಮನದಾಸ ನಿನ್ನ ಬಯಸುತ್ತಿದೆ ಬಾ ಸುಂದರ ಸ್ವಾಮಿ ದೇವರೇ ಪೂಜೆಯನ್ನು ಬಯಸಿದಾಗ ಈ ಭಕ್ತರು ನಿರಾಕರಿಸುವರೆ ಪ್ರೇಮದ ವಿಚಾರದಲ್ಲಿ ಎಷ್ಟೇ ಆದರೂ ನೀವು ಪಂಡಿತರಲ್ಲವೇ ಸ್ವಾಮಿ ಬನ್ನಿ ಕುಳಿತುಕೊಳ್ಳಿ ಬಾರಿನ್ನ ಚೆಲುವ ಸೀರಿನ್ನ ಒಲವ ಯುಗವೊಂದು ಕ್ಷಣವಾಗಿದೆ ಆಡೋಣ ಬಾರ ಆಕಾಶ ತಾರ ಮೈ ಮನಸ್ಸು ಹಗುರಾಗಿದೆ ಪ್ರಿಯಾ ಬಾರಿನ್ನ ಚೆಲುವ ಸೀರಿನ್ನ ಒಲವ ಯುಗವೊಂದು ಕ್ಷಣವಾಗಿದೆ ಆಡೋಣ ಬಾರ ಆಕಾಶ ತಾರ ಮೈ ಮನಸ್ಸು ಹಗುರಾಗಿದೆ
ಬೇಡುತ್ತಿರುವಿರಿ. ನಿಮ್ಮಂದವನ್ನೇ ನಾನು ನೋಡಿದೆ ಅಲ್ಲವೇ ಸ್ವಾಮಿ? ಹೌದು, ಸಂತೋಷವಾಯಿತು. ಸಂತೋಷವಾಯಿತು. ನಗಿ ಪ್ರಿಯಾ. ಪ್ರಾಣೇಶ್ವರಿ, ನಿಮ್ಮಂದವನ್ನೇ ನಾನು ನೋಡಿದೆ. ಬಾರಿನ್ನ ಚೆಲುವ ಸೇರೆನ್ನ ಒಲವ ಯುಗಮಂದು ಕ್ಷಣವಾಗಿದೆ. ಆಡೋಣ ಬಾರ ಆಕಾಶ ತಾರ ಮೈ ಮನಸ್ಸು ಹಗುರಾಗಿದೆ. ಮೈ ಮನಸ್ಸು ಹಗುರಾಗಿದೆ. ಮೈ ಮನಸ್ಸು ಹಗುರಾಗಿದೆ. ದೇವರು ಪ್ರಸನ್ನನಾಗಿ ನಿನಗೆ ನನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರುವುದು. ಆದರೆ ಈ ದಿನದ ಯುದ್ಧದಲ್ಲಿ ನಾನು ಮಹಾನ್ವತ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದ್ದರಿಂದ ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಉತ್ತರ ಸ್ವಾಮಿ, 4 ದಿನದಿಂದಲೂ ಯುದ್ಧದಲ್ಲಿಯೇ ನಿರತರಾಗಿರುವಿರಿ. ಈ ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲವನ್ನು ಕಳೆಯಬಾರದೆ? ಪ್ರಾಣೇಶ್ವರಿ, ದ್ರೋಣಾಚಾರ್ಯ ಚಕ್ರವ್ಯೂಹ ಭೇದಿಸುವ ಸಲುವಾಗಿ ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ನಾನು ರಣರಂಗಕ್ಕೆ ಹೊರಟಿರುವುದು. ದಯವಿಟ್ಟು ನನ್ನ ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಡು. ಉತ್ತರ ಪ್ರಿಯ, ಹಾಗೊಂದು ವೇಳೆ ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ಸಹ ಆ ಸಂಗಡ ಕರೆದುಕೊಂಡು ಹೋಗಿ. ಇಂದಿನ ಕಾಲದಲ್ಲಿ ಬಲರಾಮರೊಡಗೂಡಿ ಅತ್ತೆಯವರ ಯುದ್ಧ ರಂಗದಲ್ಲಿ ನಿಂತು ಸಹಾಯ ಮಾಡಿದಂತೆ ನಾನು ನಿಮಗೆ ಯುದ್ಧ ರಂಗದಲ್ಲಿ ಸಹಾಯ ಮಾಡುವೆನು. ಪ್ರಿಯ, ಆ ದಿನ ತಾಯಿಯು ಉಪಾಯವಿಲ್ಲದೆ ಹಸ್ತಧಾರಣ ಮಾಡಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಉತ್ತರ ಹಾಗಾದ್ರೆ ಇಲ್ಲಿ ನೋಡಿ ಸ್ವಾಮಿ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ನಾನೇ ತಯಾರಿಸಿರುವೆನು. ನೀವೇನಾದರೂ ಅನುಮತಿಯನ್ನು ಕೊಟ್ಟರೆ ಒಂದೇ ಒಂದು ಸಾರಿ ಬಾಣವನ್ನು ಬಿಡಲೆ? ಉತ್ತರ ಕೊಡಿ, ಕೊಡು ಬಿಲ್ಲು ಬಾಣ. ಉತ್ತರ, ಈ ಕೋಮಲವಾದ ವಸ್ತುಗಳಿಗೆ ಯೋಗ್ಯವಾದ ಕಾರ್ಯವಿದೆಲ್ಲ. ಉತ್ತರ ಇನ್ಯಾವುದು ಸ್ವಾಮಿ? ಅನಂಗ ರಾಜಲಕ್ಷ್ಮಿ, ನಿನ್ನ ಸೆಕೆರೆ ತಿರುದು ತಂದ ಹೂಗಳಿಂದ ಎದೇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಓಡು. ಮನ್ಮನಸಾಯಿನಿ, ನಿನ್ನ ಹೃದಯ ಮಧ್ಯಭಾಗದಲ್ಲಿ ನನಗೆ ಆಶ್ರಯವನ್ನು ಕೊಡು. ಹಬ್ಬಬ್ಬ, ಒಂದೇ ಉಸಿರದೆಷ್ಟೊಂದು ಪ್ರೇಮದ ಮಾತುಗಳು ಸ್ವಾಮಿ. ಪ್ರಿಯಾ, ನಾವಲ್ಲೇ ನಿಮ್ಮ ಪ್ರೇಮಾಂಚನ ಪ್ರೇಮಾಂಚನ ಪ್ರೇಮಾಂಚನ. ಏಕಾಂಗಿಯಾಗಿ ಕಾಂತೆಯ ನೀಗಿ ಹೋಗಲು ದೇವಿಗೆ ಕಾರಣ. ಪ್ರಿಯಾ, ಏಕಾಂಗಿಯಾಗಿ ಕಾಂತೆಯ ನೀಗಿ ಹೋಗಲು ದೇವಿಗೆ ಕಾರಣ. ಸಾಕಿ ವಿನೋದ ಸರೋಜಾನನ ನಾವಲ್ಲಿ ನಿಮ್ಮ ಪ್ರೇಮಾಂಚನ ಪ್ರೇಮಾಂಚನ ಪ್ರೇಮಾಂಚನ. ನೀರಜನೆ ಮೃತ ಕೋಪವೇ ಆನಂದವಾದಿವೆ. ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ನೀರಜನೆ ಮೃತ ಕೋಪವೇ ಆನಂದವಾದಿ. ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲೆ ಬಾಲೆ ಸಂಗ್ರಾಮ ಕೆಂತ ಸಾಕು ಸಾಕು, ಸುಮ್ಮನಿರಿ ಸ್ವಾಮಿ. ಕಾರುಣ್ಯಶೀಲೆ ಕೋಮಲೆ ಬಾಲೆ ಸಂಗ್ರಾಮ ಕೆಂತ ವೀರ್ಯಜನೆ ಮೃತ ಕೋಪವೇ ಆನಂದವಾಗಿ. ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ನಾನಿಯ ಕೋಪ ತಾರುಣಿರುಗ, ನಾನಿಯ ಕೋಪ ತಾರುಣಿರುಗ, ಸಂಧಾನದೊಳೆಂದು ಚಾತುರ್ಯ ತೋರಿ
ಬಾಮಿನಿ ಕೋಪ ಸಾಕಿಂತ ರೂಪ ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ ವೀರಸತಿ 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 ಎಂದಿಗ ರಾರಾಜಿಸೆ ವೀರಸತಿ ಎಂದಿಗ ರಾರಾಜಿಸೆ ವೀರ ಜನೇ ಕೃತಕೋಪವೇ ಆನಂದವಾಗಿರೆ ನಾ ಬೇಡುವೆ ನಾ ಬೇಡುವೆ. ಇದು ಉಪವಾಸದ ಸಮಯಲ್ಲ ಉತ್ತರ. ಹಿಂದು ಘೋರ ಯುದ್ಧವು ಬಂದೊದಗಿದೆ, ಆದರೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರಮ್ಮಂತೆ ತೋರುವುದು. ಯುದ್ಧ ರಂಗವನ್ನು ಸೃಷ್ಟಿಸಿದ ಹೃದಯನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯ ಗಾನಮೆಯಾದ ಈ ಉತ್ತರವನ್ನು ಸೃಷ್ಟಿಸಿದ ಕಲಾವಿದನಾದ ವಿಧಿಯೇ ಬೇರೆ. ಎರಡು ಕೊಂದು ಸಂಬಂಧವಿಲ್ಲದ ವಿಭಿನ್ನ ಪ್ರಪಂಚಗಳು ಉತ್ತರ. ಅದು ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುತ್ತೇನೆ. ಒಬ್ಬನಾದ ವಿಧಾತನು ಇಬ್ಬರ ಉತ್ತರೆಯನ್ನು ನಿರ್ಮಿಸಿರುವನು. ಒಬ್ಬಳೇನು ಹಾಸ್ಯಮಯ್ಯಾಗಿ ಗಾನಮಯ್ಯಾಗಿದ್ದರೆ ಇನ್ನೊಬ್ಬಳು ವೀರಪತ್ನಿಯಾಗಿಯೂ ವೀರಾಂಗನೆಯಾಗಿರುಳು. ಹೋಗುತ್ತರಣ ವೀರ, ಯುದ್ಧವು ನಿಮ್ಮಂತಹ ಕ್ಷತ್ರಿಯರ ಧರ್ಮ. ಆ ಧರ್ಮವನ್ನು ನೀವು ಪರಿಪಾಲಿಸಲೇಬೇಕಲ್ಲವೇ? ಹಾಗಾದರೆ ನನ್ನನ್ನು ಸಂತೋಷಿತಳಾಗಿ ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ನೀನು ಸ್ವಲ್ಪ ದುಃಖಿಸುವುದಿಲ್ಲ ಉತ್ತರ? ದುಃಖಿಸುವುದಿಲ್ಲ ಪ್ರಿಯ. ಪ್ರಿಯಾ ಸ್ವಾಮಿ, ನನ್ನ ಹೃದಯದ ನಲ್ಲೆ ಬಾರೇ ಪ್ರಿಯತಮೇ, ನನ್ನ ಒಲವಿನ ಸೌಂದರ್ಯ ರಾಣಿ ಬಾರೇ ಪ್ರೇಯಸಿ. ನನ್ನ ಹೃದಯದ ನಲ್ಲೆ ಬಾರೇ ಪ್ರಿಯತಮೇ, ನನ್ನ ಒಲವಿನ ಸೌಂದರ್ಯ ರಾಣಿ ಬಾರೇ ಪ್ರೇಯಸಿ. ಹೂವೊಂದು ಬಳಿ ಬಂದಿತು, ನಾನದರ ಮಧು ಹೀರಲು. ಹೂವೊಂದು ಬಳಿ ಬಂದಿತು, ನಾನದರ ಮಧು ಹೀರಲು. ನನ್ನ ಹೃದಯದ ನಲ್ಲೆ ಬಾರೇ ಪ್ರಿಯತಮೇ, ನನ್ನ ಒಲವಿನ ಸೌಂದರ್ಯ ರಾಣಿ ಬಾರೇ ಪ್ರೇಯಸಿ. ಇವನ ಗಂಧವ ಚಂದದಿ ಸವಿಯುತ್ತ ಇವನದಲ್ಲಿ ನಲಿದಾಡುವ, ಇವನ ಗಂಧವ ಚಂದದಿ ಸವಿಯುತ್ತ ಇವನದಲ್ಲಿ ನಲಿದಾಡುವ. ಕೋಗಿಲೆಯಂತೆ ಆಡಾಡುವ, ಕೋಗಿಲೆಯಂತೆ ಆಡಾಡುವ, ನವಿಲಿನಂತೆ ಕುಣಿದಾಡುವ. ಬಾರೇ ಪ್ರೇಯಸಿ ಬಾರೇ ಪ್ರಿಯತಮೇ, ಬಾರೇ ರೂಪಸಿ. ನನ್ನ ಹೃದಯದ ನಲ್ಲೆ ಬಾರೇ ಪ್ರಿಯತಮೇ, ನನ್ನ ಒಲವಿನ ಸೌಂದರ್ಯ ರಾಣಿ ಬಾರೇ ಪ್ರೇಯಸಿ. ಬಾರೇ ಪ್ರಿಯತಮೇ, ಬಾರೇ ರೂಪಸಿ. ಉತ್ತರ, ನಿನಗಾವ ಗೌರವ ಇಲ್ಲವೇ? ಇಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯದ ದುಃಖವನ್ನು ಮನಸ್ಸಿನಲ್ಲಿ ಅಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿಗೆ ಉದುರಿಸದೆ ಸಾಹಸಮುಖರಾಗಿ ಪತಿಪುತ್ರರನ್ನು ಬೀಳ್ಕೊಂಡಿರುವರು. ಅವರಿಗಾವ ಗೌರವ ಇಲ್ಲ ಉತ್ತರ? ಇರುವುದು ದೇವ ರಣಾಂಗಣದಲ್ಲಿ ಕಾದಾಡುತ್ತಾ ತನ್ನ ಸ್ವಾಮಿಯು ಮಡಿದಾಗ ಗೌರವ ದರ್ಪಿತಳಾಗದ ಮಡದಿ ತಾನೇ ಯಾರಿರುವರು? ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ಮೆಚ್ಚಿ ಮೆರೆದ ತಾಯಿ ತಾನೇ ಯಾರಿರುವರು? ಪುರುಷನ ಗೌರವವೇ ನಾರಿಯ ಗೌರವವಲ್ಲವೇ? ಅದೇ ಅವಳ ಜೀವನದ ಸರ್ವಸ್ವವಲ್ಲವೇ? ಒಂದು ವೇಳೆ ಈ ಕುರುಕ್ಷೇತ್ರದ ಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪ ನೀವು ಅಳುವುದಿಲ್ಲವೇ ಉತ್ತರ? ಅಳುವುದಿಲ್ಲ ಪ್ರಿಯ. ನಿಮ್ಮ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನೇನಾದರೂ ಈ ಭೂಮಿಗೆ ಬಿದ್ದರೆ ಈ ನನ್ನ ಎರಡು ಕಣ್ಣುಗಳನ್ನು ಕಿತ್ತು ತಮ್ಮ ಚರಣಗಳಿಗೆ ಅರ್ಪಿಸುವೆನು ಸ್ವಾಮಿ. ಹಾಗಾದರೆ ನನಗೆ ಅನುಮತಿ ಕೊಡು. ನೀನು ಹಾಕಿದ ಈ ವಿಜಯಮಾಲಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳೆಯುವನು. ನನಗಿನ್ನು ಅಪಜಯವಿಲ್ಲ ಉತ್ತರ? ಪ್ರಿಯ ಪ್ರಾಣೇಶ್ವರಿ ಸ್ವಾಮಿ, ಮಂದಾರವು
ಬಾ ಸಿಂಧೂರ ರಾಣಿ ಬಾ ಬಾಯನ್ನ ಪ್ರೇಮದ ಸುಮರಾಣಿ ನನ್ನೊಲವೆ ಓಡಿ ಬಾ ನನ್ನೊಲವೆ ಓಡಿ ಬಾ ನಿನ್ನ ಕಣ್ಣು ಕಮಲಗಳು ಮುಂಗುರುಳು ದುಂಬಿಗಳು ನಾಸಿಕವು ಸಂಪಿಗೆಯು ನೀ ನಗಲು ಬನವು ನಿನ್ನ ಕಣ್ಣು ಕಮಲಗಳು ಮುಂಗುರುಳು ದುಂಬಿಗಳು ನಾಸಿಕವು ಸಂಪಿಗೆಯು ನೀ ನಗಲು ಬನವು ಶೃಂಗಾರ ರಾಣಿ ನಿನ್ನ ಅಂದವನು ವರ್ಣಿಸುತ್ತಿಲ್ಲ ಶೃಂಗಾರ ರಾಣಿ ನಿನ್ನ ಅಂದವನು ವರ್ಣಿಸುತ್ತಿಲ್ಲ ನಿನ್ನಂದಕ್ಕೆ ಸೋತನು ಸೋತನ ಪ್ರಾಣೇಶ್ವರಿ ಸ್ವಾಮಿ ನಿನ್ನಂದಕ್ಕೆ ಸೋತನು ಸೋತನ ಮಂದಾರವು ಬಾ ಸಿಂಧೂರ ರಾಣಿ ಬಾ ಬಾಯನ್ನ ಪ್ರೇಮದ ಸುಮರಾಣಿ ನನ್ನೊಲವೆ ಓಡಿ ಬಾ ನನ್ನೊಲವೆ ಓಡಿ ಬಾ ಪ್ರಿಯಾ ಪ್ರಾಣೇಶ್ವರಿ ಸ್ವಾಮಿ ನಿನ್ನಂತರಂಗವ ನಾ ಎಲ್ಲ ಬಲ್ಲೆನು ನಿಜ ಹೇಳು ದೇವಿಯೇ ನನ್ ಒಲವು ಬೇಡವೇ ನಿನ್ನಂತರಂಗವ ನಾ ಎಲ್ಲ ಬಲ್ಲೆನು ನಿಜ ಹೇಳು ದೇವಿಯೇ ನನ್ ಒಲವು ಬೇಡವೇ ಬಾಯನ್ನ ಪ್ರೇಮದ ರಸಿ ತೋಳಿಂದ ನನ್ನನ್ನು ಬಳಸಿ ಪ್ರಿಯಾ ಬಾಯನ್ನ ಪ್ರೇಮದ ರಸಿ ತೋಳಿಂದ ನನ್ನನ್ನು ಬಳಸಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಮಂದಾರವು ಬಾ ಸಿಂಧೂರ ರಾಣಿ ಬಾ ಬಾಯನ್ನ ಪ್ರೇಮದ ಸುಮರಾಣಿ ನನ್ವೊಲವೆ ಓಡಿ ಬಾ ನನ್ವೊಲವೆ ಓಡಿ ಬಾ ಧನಂಜಯ 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 ನನ್ನ ಪ್ರಾಣ ಪ್ರಿಯ ವೀಕ್ಷಿಸಿದೆಯ ರಣಭುವಿಯ ವೀಕ್ಷಿಸಿದೆಯ ರಣಭುವಿಯ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ಅರ್ಜುನ ಪರಮಾತ್ಮ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ನೆರೆದಿದ ಸೈನ್ಯದ ಮಹಾಪೂರ ನೆರೆದಿದ ಸೈನ್ಯದ ಮಹಾಪೂರ ಜಯವ ಗಳಿಸಿದೊಡೆ ನೀನೆ ಧನ್ಯ
ಜಯವ ಗಳಿಸಿದೊಡೆ ನೀನೆ ಧನ್ಯ ಧನಂಜಯ ಧನಂಜಯ. ಶ್ವೇತವಚನಧಾರಿ ಭೀಷ್ಮ ಪಿತಾಮರು, ಶ್ವೇತವಚನಧರಿ ಭೀಷ್ಮ ಪಿತಾಮ ರಥರೂಢರಾಗಿಯ ದಾಟಿಯ ನೋಡೆ, ರಥರೂಢರಾಗಿಹ ದಾಟಿಯ ನೋಡೆ. ಆಜಾನುಬಾಹು ಭುಜ ಬಲಾಢ್ಯರು, ಆಜಾನುಬಾಹು ಭುಜ ಬಲಾಢ್ಯರು. ತ್ರಿಜಗವ ಬಲ್ಲದು ನಿಜ ಸ್ಥಿತಿಯ, ತ್ರಿಜಗವ ಬಲ್ಲದು ನಿಜ ಸ್ಥಿತಿಯ. ಆನಂದ ಚೋಣಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿರಿ. ಆನಂದ ಚೋಣಿ ಸೈನ್ಯದ ಮುಂದಾಳತ್ವವನ್ನು ವಹಿಸಿರಿ. ಇಂದು ಅವರ ಗೆದ್ದು ವಿಜಯ ಸಾಧಿಸಿ, ಇಂದು ಅವರ ಗೆದ್ದು ವಿಜಯ ಸಾಧಿಸಿ. ಧನಂಜಯ 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 ನನ್ನ ಪ್ರಾಣ ಪ್ರಿಯ, ವೀಕ್ಷಿಸಿದೆಯ ರಣಭುವಿಯ, ವೀಕ್ಷಿಸಿದೆಯ ರಣಭುವಿಯ. ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ, ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ. ನೆರೆದಿದ ಸೈನ್ಯದ ಮಹಾಪೂರ, ನೆರೆದಿದ ಸೈನ್ಯದ ಮಹಾಪೂರ. ಜಯವ ಗಳಿಸಿದೊಡೆ ನೀನೆ ಧನ್ಯ, ಜಯವ ಗಳಿಸಿದೊಡೆ ನೀನೆ ಧನ್ಯ. ಧನಂಜಯ ಧನಂಜಯ ಧನಂಜಯ. ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಆ ವೀರ ಯೋಧರನ್ನೊಂದು ಸಾರಿ ತೋರಿಸು ದೇವ. ದುರ್ಯೋಧನನ ಹಿತಾಕಾಂಕ್ಷೆಯಿಂದಾಗಿ ತಮ್ಮ ಪ್ರಾಣಗಳನ್ನು ತೃಣಪ್ರಾಯರಾಗಿ ಪರಿಗಣಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಆ ವೀರ ಯೋಧರನ್ನೊಂದು ಸಾರಿ ತೋರಿಸು ದೇವ. ನಿನ್ನಿಚ್ಛೆ ಪಾರ್ಥ. ಅತ್ತ ನೋಡು ಅರ್ಜುನ, ಕೌರವೇಶ್ವರನು ತನಗೆ ಕೌರವೇಶ್ವರನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮಿನಿತವಾದ ಸಾಗರದಂತೆ ತೋರುತ್ತಿತ್ತು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಜಯದ್ರಥನ ಬಲಗಡೆ ಸಿಂಧುರಾಜನಾದ ಶಕುನಿ. ಒಂದೇ ಚದುರಾಶ್ವರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ಕೌರವೇಶ್ವರನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಸ್ವಲ್ಪ ಮುಂದೆ ನಿಂತಿರುವವನೇ ದ್ರೋಣರು. ಅವರ ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ನಮ್ಮತ್ತ ನೋಡುತ್ತಿರುವವನೇ ಅಶ್ವತ್ಥಾಮನು. ಎತ್ತ ನೋಡು ಪಾರ್ಥ, ಅಷ್ಟಾಶ್ವ ಶೋಭಿತ ರಥದ ಮೇಲೆ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮನು. ನರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮಕುಟವು ಬೆಳಗುತ್ತಿರುವುದು. ಅತ್ತ ನೋಡು ಪಾರ್ಥ, ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಹೇ ಭೀಷ್ಮನ್ ಕುರುಪಿತಾಮಹ, ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೋ ಉತ್ಥಾನವೋ ದೇವ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ?
ಜನಾರ್ದನ 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 ಮಾಧವ 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 ಜನಾರ್ದನ ಹರಿ ದೀನೋದಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೆನೋ ನಿನ್ನ ಹರಿ ಬೇಡುವೆನೋ ನಿನ್ನ ಜನಾರ್ದನ ಹರಿ ದೀನೋದಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೆನೋ ನಿನ್ನ ಹರಿ ಬೇಡುವೆನೋ ನಿನ್ನ ಅರ್ಜುನ, ಕೊಲಲಾರೆನು ಗುರು ಬಾಂಧವರನು ನಾ ಕೃಷ್ಣ ದೇವಾ ಕೊಲಲಾರೆನು ಗುರು ಬಾಂಧವರನು ನಾ ಕೊಲಲಾರೆನು ಬಂದು ಬಾಂಧವರನು ನಾ ಕೊಲಲಾರೆನು ಬಂದು ಬಾಂಧವರನು ನಾ ಕೊಲಲಾರೆನು ಬಂದು ಬಾಂಧವರನು ನಾ ಕೊಲಲಾರೆನು ಬಂದು ಬಾಂಧವರನು ನಾ ಕೊಲಲಾರೆನು ಗುರು ಹಿರಿಯರನು ನಾ ವಾಸುದೇವ ಕೊಲಲಾರೆನು ಗುರು ಹಿರಿಯರನು ನಾ ಕೈಲಿರುವ ಗಾಂಡೀವ ಜಾರಿತು ವಾಸುದೇವ ಕೈಲಿರುವ ಗಾಂಡೀವ ಜಾರಿತು ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೆನೋ ನಿನ್ನ ಹರಿ ಬೇಡುವೆನೋ ನಿನ್ನ ಜನಾರ್ದನ 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 ವಾಸುದೇವ ಏನು ಹೇಳಲಿ ಕೃಷ್ಣ ಅಂಗ ಪ್ರತ್ಯಂಗಗಳಲ್ಲಿಯೂ ಧಾರಣ ಜ್ವಾಲೆ ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಉಂಟಾಗುತ್ತಿರುವುದು ನಾಲಿಗೆ ಒಣಗುತ್ತಿರುವುದು ಗಾಂಡೀವವು ಕೈ ಜಾರಿತು ಕಾಲಲ್ಲಿ ನಿಲ್ಲಲು ತ್ರಾಣವಿಲ್ಲ
ವಾಸುದೇವ, ನಾನು ನೋಡುತ್ತಿರುವುದು ಏನನ್ನ? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು, ಜ್ಞಾತಿಗಳು. ಇವರೆಷ್ಟೋ ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದೆಂಬುದನ್ನು ಮರೆತೆಯ. ರಾಜ್ಯದ ಮೇಲಿನ ಆಸೆಯಿಂದ ನಾನಿವರನ್ನು ಒದಿಸಲಾರೆ. 3 ಲೋಕ ಸಾರ್ವಭೌಮ ಪದವಿಯ ಸಲುವಾಗಿ ನಾನೀ ಜ್ಞಾತಿ ಹಿಂಸೆಗೆ ಗುರುವದೆಗೆ ಕೈ ಹಾಕಲಾರೆ. ನನಗೀ ಯುದ್ಧವೇ ಬೇಡ. ರಥವನ್ನು ಹಿಂದಿರುಗಿಸು ಮಿತ್ರ. ಅರ್ಜುನ, ಕುತಸ್ವಾ ಕಸ್ಮಲಮಿದಂ ವಿಷಮೇ ಸ್ತಮುಪಸ್ಥಿತಂ ಅನಾರ್ಯ ಜುಷ್ಟಮತ್ಸರ್ಗಂ ಅನಾರ್ಯ ಜುಷ್ಟಮಸರ್ಗ ಮಪಕೀತಿ ಕರಮರ್ಜುನ ಮಪಕೀತಿ ಕರಮರ್ಜುನ. ಅರ್ಜುನ, ಈ ವಿಷಮಾವಸರದಲ್ಲಿ ಇಂತಹ ಕಸ್ಮಲವಾದ ಭಾವನೆ ಏಕೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾಗರಿಕನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಭೀಷ್ಮಮಹಂ ಶಂಕೇ ದ್ರೋಣಾಂಚ ಮಧುಸೂದನ ಇಶುಭಿ ಪ್ರತ್ಯೋಕ್ಷ್ಯಾಮಿ ಪೂಜ್ಯಾರ್ಯವರಿಸೂದನ ಮಧುಸೂದನ ಮಧುಸೂದನ. ಒಂದು ಬಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಪೂಜಾರರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದು ನನ್ನಿಂದ ಸಾಧ್ಯವಿಲ್ಲ. ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವಾದ. ಅಪಾರ ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತ ರಾಜಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶಗೊಳಿಸಲು ನನ್ನಿಂದ ಸಾಧ್ಯವಿಲ್ಲ. ಈ ಸ್ವಜನವಧಿಯು ನನಗೆ ಸಮ್ಮತವಿಲ್ಲ ದೇವ. ಅರ್ಜುನ, ಯಾರನ್ನು ಯಾರು ವಧಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬೀಸುಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತೊರೆದು ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಮಾನವನಿಗೆ ದೇಹ ಬಾಲ್ಯ ಯೌವನವು ಪ್ರಾಪ್ತವಾದಂತೆ ವಾರ್ಧಕ್ಯಾದಿ ಮೊದಲಂತವು ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವುದು. ಮುಂದೆಯೂ ಜನಿಸುವು. ಜನ್ಮ ಮೃತ್ಯುಗಳು ಆತ್ಮದ ಅನಂತ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಅಸ್ತ್ರವನ್ನು ಧರಿಸು. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ಸಾಹ ಸೈಕ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗಿರುವುದು. ನಾನು ಹೇಳಿಯಲ್ಲ ಪರಮಾತ್ಮ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವುದು. ಹೇಳು ದೇವ, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವೂ ಇಲ್ಲವೇ? ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಕರ್ತವ್ಯಂ
ಮಾನವ ಧರ್ಮಂ ಧರ್ಮರಕ್ಷಕನಾನಿರೆ ಬರಿದೇಕೆ ಕಳವಳ ಪಡುವೆ ಧರ್ಮರಕ್ಷಕನಾನಿರೆ ಬರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ ಮರುಳೇ. ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ನೆನಪಿಡು ಪಾರ್ಥ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೀಡಾಗುವೆ, ಅಪಕೀರ್ತಿ ಭಾಜನೆನಿಸುವೆ. ನಿನ್ನಂಥ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವಾದದ್ದು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿಯು, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತದಿಂದ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವನದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯ ನುಡಿಗಳಿಂದ ನನ್ನ ಪ್ರಸುಪ್ತ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿನಿ, ಇಹಲೋಕದ ನಿರ್ದಿಷ್ಟ ಕರ್ಮಗಳೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಮಾಯಾವಿ, ಜನ್ಮ ಜರಾರಹಿತನು, ಹವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮವು ಉತ್ತಾರವಾಗುವುದು, ಆವಾಗ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಉದ್ದೇಶಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾಮ್ಯಂ ಸುಜನ್ಯಂ ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಕದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ನಿನ್ನ ಅವತಾರದ ಕುರುಹುಗಳೇನು? ಅದನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು. ಮಹಾಮಹಿಮಾ, ಉತ್ತರವನ್ನು ಕರುಣಿಸು. ಕಿರೀಟಿ, ನಾನು ಮಾಯಾವಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲ ರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಗಳನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವನು. ಮನೋಬುದ್ಧಿ ಅಹಂಕಾರ ಎಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯ ವಿನಾಶಗಳಿಗೆ ನಾನೇ ಕಾರಣ. ಸರ್ವಶ್ರೇಷ್ಠನು, ಸರ್ವಂತರ್ಯಾಮಿಯೂ ಆದ ಪರಾಪರ ವಸ್ತುವು ನನ್ನದು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರವು ನಾನು, ಮನುಷ್ಯರಲ್ಲಿ ಪೌರುಷವು ನನ್ನದು. ಸಮಸ್ತ ಭೂತಗಳಲ್ಲಿ ಆದಿಕಾರಣಿಯು ನಾನು. ನನ್ನ ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಶಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವಾಗಿರುವನು. ಅದರ ಅರ್ಜುನ, ಅದರಲ್ಲೊಂದು ಅಲ್ಪಾಂಶದಿಂದ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುವು. ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಅರಿಯಿತು. ಹೇ ಯೋಗೀಶ್ವರ,
ನಿನ್ನ ವಿಶ್ವರೂಪವನ್ನು ಧಾರಣೆ ಮಾಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಮ್ಮರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರ ಸಮ್ಮಿಳಿತರಾಗಿರುವ ವೀರ ಯೋಧರನ್ನೊಂದೇ ಸಾರಿ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಅಡಗಿಸಿಕೊಳ್ಳು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗಿರು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಎಂಥ ಭಯಂಕರವಾದ ರೂಪವಿದು. ಮಾನವನ ಚಕ್ಷುಗಳಿಂದ ಇದನ್ನು ನೋಡಲು ಸಾಧ್ಯವಿಲ್ಲ. ಕೈಕಾಲುಗಳು ಕಂಪಿಸುತ್ತಿರುವುದು, ವಾಕ್ ಸ್ಫೂರ್ತಿ ಇಲ್ಲ. ಹೇ ದಯಾಮಯನೇ, ನಿನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಹೇ ಗೋಪಿಕಾ ವಲ್ಲಭ, ಲಲನ ಚಿತ್ತ ರಂಜಕವಾದ ಆ ನಿನ್ನ ಗಂಭೀರ ಸುವಾಸನ ವದನವೆಲ್ಲಿ ಪ್ರಭು. ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರ ಚಿತ್ತವಾಯಿತೋ ದೇವಾ. ಕಿಂಕರನ ಪೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವತೋ ಶರಣೋ ಶರಣೋ ಗಿರಿದಾರಿ ಗಿರಿದಾರಿ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀರಾಧಾರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ವಾಸುದೇವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದಿ. ವಾಸುದೇವ, ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯನು ಪಾಮರ ಎನ್ನೋಳು. ವಾಸುದೇವ, ಮಾಡು ಕೃಪೆಯನು ಪಾಮರ ಎನ್ನೋಳು. ಭೀಕರ ರೂಪದ ಬೇಗೆಯ ಸಹಿಸೆ, ಭೀಕರ ರೂಪದ ಬೇಗೆಯ ಸಹಿಸೆ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀರಾಧಾರಮಣ, ಮುಕ್ತಿಯ ಕರುಣಿಸು ನೀ. ಭಯವನ್ನು ಬಿಡು ಪ್ರಾಣಸಕ. ಶಂಕು ಚಕ್ರ ಗದಾ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ನಡಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಡೆಯುವ ನೌಕೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲೂ ನಿನ್ನ ನೌಕೆಯು ಪದಭ್ರಷ್ಟವಾಗದಂತೆ ದಡವನ್ನು ಸೇರಿಸಲು ಕರುಣಾಕಾರನಾಗಿ ನಿಂತಿರುವುದು. ಅರ್ಜುನ, ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ವಿಜಯದ ಕಹಳೆಯನ್ನು. ಆಜ್ಞೆ ಮಾಧವ.
ಹರಿಬೋಧಿಸಿದ ಧರ್ಮ ಸಂದೇಶದಿಂದರ್ಜುನ ಪಿಡಿದ ಗಾಂಡೀವ ಅಜೇಯನಾಗಿ ಪಿಡಿದ ಗಾಂಡೀವ ಅಜೇಯನಾಗಿ ಉದ್ದಂಡ ದಂಡ ನಾಯಕ ಕಲಿ ಭೀಷ್ಮದನು ಧರಿಸಿ ಉದ್ದಂಡ ದಂಡ ನಾಯಕ ಕಲಿ ಭೀಷ್ಮದನು ಧರಿಸಿ ಪ್ರಳಯ ಕಾಲನಂತೆ ಕೆರಳಿ ವಿಜಯನೆದುರು ನಿಂತ ಪ್ರಳಯ ಕಾಲನಂತೆ ಕೆರಳಿ ವಿಜಯನೆದುರು ನಿಂತ ಕೌರವರ ದರ್ಪವನ್ನು ಅಡಗಿಸಲು ರಣದಿ ಪಾಂಡವರ ವಿಜಯವನ್ನು ಮೊಳಗಿಸಲು ದುರದಿ ಕೌರವರ ದರ್ಪವನ್ನು ಅಡಗಿಸಲು ರಣದಿ ಪಾಂಡವರ ವಿಜಯವನ್ನು ಮೊಳಗಿಸಲು ದುರದಿ ದುಷ್ಟ ಶಿಕ್ಷಕನಾಗಿ ಶಿಷ್ಟ ರಕ್ಷಕನಾಗಿ ದುಷ್ಟ ಶಿಕ್ಷಕನಾಗಿ ಶಿಷ್ಟ ರಕ್ಷಕನ ಲೋಕ ಕಲ್ಯಾಣಕ್ಕಾಗಿ ಪಣವ ತೊಟ್ಟ ಶ್ರೀಹರಿ ಲೋಕ ಕಲ್ಯಾಣಕ್ಕಾಗಿ ಪಣವ ತೊಟ್ಟ ಶ್ರೀಹರಿ ಪಣವ ತೊಟ್ಟ ಶ್ರೀಹರಿ ಪಣವ ತೊಟ್ಟ ಶ್ರೀಹರಿ ದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲಾ ಜಯ ಮಂಗಳವರ ಗುಣ ಶ್ರೀಲೋಲಾ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ